ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿದ್ದೀರಾ? ಹಾಗಿದ್ರೆ ಈ ಪ್ರಮುಖ ವಿಚಾರ ನಿಮಗಾಗಿ. ಹೌದು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಪಡಿತರ ಚೀಟಿದಾರರಿಗೆ ಅತ್ಯಂತ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಇನ್ಮೇಲೆ ಪ್ರತಿಯೊಬ್ಬರು ಪ್ರತಿ ತಿಂಗಳು ಪಡಿತರ ಅಂಗಡಿಗೆ ಅಲೆದಾಡಬೇಕಾದ ಅಗತ್ಯವಿಲ್ಲ. ಕಾರಣ, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಈ ಎರಡೂ ತಿಂಗಳ ಆಹಾರ ಧಾನ್ಯವನ್ನು ಈ ಒಂದೇ ತಿಂಗಳಲ್ಲಿ ಒಟ್ಟಿಗೆ ಹಂಚಿಕೆ ಮಾಡಲು ರಾಜ್ಯಾದ್ಯಂತ ಆದೇಶ ಹೊರಡಿಸಲಾಗಿದೆ. ಬನ್ನಿ, ಹಾಗಾದರೆ ಯಾವ ಕಾರ್ಡ್ಗೆ ಎಷ್ಟು ಪ್ರಮಾಣದ ಪಡಿತರ ಲಭ್ಯವಾಗಲಿದೆ ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಅಂತ್ಯೋದಯ ಅಂದರೆ AAY ಕಾರ್ಡ್ ಇರುವ ಕುಟುಂಬಗಳಿಗೆ 2 ತಿಂಗಳಿಗೆ ಸೇರಿ ಒಟ್ಟು 70 ಕೆಜಿ ಪಡಿತರ ಲಭಿಸಲಿದೆ. ಇದರಲ್ಲಿ 28 ಕೆಜಿ ಅಕ್ಕಿಯ ಜೊತೆಗೆ 42 ಕೆಜಿ ರಾಗಿ ಸೇರಿರುತ್ತದೆ. ಇನ್ನು PHH ಅಂದರೆ ಆದ್ಯತಾ ಪಡಿತರ ಚೀಟಿ ಹೊಂದಿರುವ ಪ್ರತಿಯೊಬ್ಬ ಸದಸ್ಯನಿಗೆ ತಿಂಗಳಿಗೆ 5 ಕೆಜಿಯಂತೆ 2 ತಿಂಗಳ ಅವಧಿಗೆ ಒಟ್ಟು 10 ಕೆಜಿ ಧಾನ್ಯ ಸಿಗಲಿದೆ. ಅಂದರೆ ಇದರಲ್ಲಿ 4 ಕೆಜಿ ಅಕ್ಕಿ ಮತ್ತು 6 ಕೆಜಿ ರಾಗಿ ಒಳಗೊಂಡಿರುತ್ತದೆ. ಇನ್ನು ಇದೇ ರೀತಿ ರಾಜ್ಯದ ಆದ್ಯತಾ ಪಡಿತರ ಚೀಟಿದಾರರಿಗೆ 2 ತಿಂಗಳಿಗೆ ಒಟ್ಟು 10 ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ. ಇಲ್ಲಿ ನೀವು ಅತ್ಯಂತ ಮುಖ್ಯವಾದ ಒಂದು ಸಂಗತಿಯನ್ನು ಕಡ್ಡಾಯವಾಗಿ ನೆನಪಿನಲ್ಲಿಡಬೇಕು. ಹೌದು, ರೇಷನ್ ಪಡೆಯುವ ವೇಳೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳ ಕೋಟಾಕ್ಕಾಗಿ ನೀವು ಪ್ರತ್ಯೇಕವಾಗಿ 2 ಬಾರಿ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚು ನೀಡುವುದು ಕಡ್ಡಾಯವಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಸರ್ವರ್ ಲಭ್ಯವಿರುತ್ತದೆ. ಈ 2 ತಿಂಗಳ ಧಾನ್ಯವನ್ನು ಪಡೆದುಕೊಳ್ಳಲು ಆಗಸ್ಟ್ 31 ಅಂತಿಮ ದಿನಾಂಕವಾಗಿದೆ. ಆದ್ದರಿಂದ ಕೊನೆ ಕ್ಷಣದವರೆಗೆ ಕಾಯದೆ ತಕ್ಷಣವೇ ಪಡೆದುಕೊಳ್ಳಿ. ಈ ಪಡಿತರ ಹಂಚಿಕೆ ಸಂಬಂಧಿಸಿದಂತೆ ನಿಮಗೇನಾದರೂ ದೂರುಗಳಿದ್ದರೆ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 1967ಕ್ಕೆ ಕರೆ ಮಾಡಿ ಅಥವಾ ನಿಮ್ಮ ಸಮೀಪದ ಆಹಾರ ಇಲಾಖೆಯ ಕಚೇರಿಯನ್ನು ಭೇಟಿ ಮಾಡಿ. ಈ ಉಪಯುಕ್ತ ಮತ್ತು ಪ್ರಮುಖ ಮಾಹಿತಿಯನ್ನು ರೇಷನ್ ಕಾರ್ಡ್ ಹೊಂದಿರುವ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಾಗೂ ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ.